ತಿನ್ನಕ್ ಹೋಗುತ್ತಾನೆ. ಅಲ್ಲೂ ಡೋಂಟ್ ಟಾಕ್ ರಮೇಶ್. ಕರ್ಕರ್ದವ್ರ ಮನೆಗೆ ತಟ್ಟೆ ತಗೊಂಡು ಹೋಗಿ ತಿನ್ನಕ್ಕೆ ನಾನು ನನ್ನ ಅಮ್ಮ ತಾಯಿ ಅನ್ಕೊಂಡಿದ್ದೀನಿ. ಯಾಕ್ರಿ ದಬಾಯಿಸ್ರಾ? ಅವ್ನು ಫೋನ್ ಮಾಡಿದ್ನಲ್ಲ ಅವನ್ನೇ ಕೇಳಿ. ಹಲೋ, ಜಾರ್ಜ್ ಮರ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ ಸ್ಪೀಕಿಂಗ್. ನನ್ನ ಹಾವಿ ಹೈದರಾಬಾದ್ಗೆ ಹೋಗಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ಖುಷಿಗೆ ನಾನು ನಿಮ್ಮ ಮನೆಗೆ ಊಟ ಮಾಡಕ್ ಬರ್ಬೇಕಾ? ರೀ, ನನ್ನ ಹಾಬಿ ಹೈದರಾಬಾದಿಂದ ಬಂದ್ಮೇಲೆ ಅವ್ರನ್ನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಇಡ್ರಿ ಫೋನ್. ಪಾಪ ಪ್ರೀತಿಯಿಂದ ಕರೀತಿದ್ದ, ಹೋಗಿ ಊಟ ಮಾಡ್ಕೊಂಡ್ ಬರುತ್ತಾನೆ. ಗಂಡದಕ್ಕಿಲ್ದಿರೋ ಮನೆ ಅಂತ ಗೊತ್ತಾದ್ರೆ ಎಲ್ರು ಕೇಳ್ಕೊಂಡು ಫೋನ್ ಮಾಡ್ತಾರೆ. ಚಂಪಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಗಂಡು ಅಂತ ನನ್ ಗಂಡ ಇಲ್ವೇನೆ? ಅವಯ್ಯ ಗಂಡಸು ಅಂತ ನೀನು ಒಬ್ಳೆ ಒಪ್ಕೋಬೇಕು. ಅಲ್ಲ, ಈ ವ್ಯಕ್ತಿಗೆ ನನ್ನ ಹಾಬಿ ಹೈದರಾಬಾದ್ಗೆ ಹೋಗಿರೋ ವಿಷಯ ಹೇಗೆ ಗೊತ್ತಾಯ್ತು? ಎಲ್ಲ ಮೈ ಕೆಡ್ಕೊಂಡು ಯಾವ ಏರಿಯಲ್ಲಿ ಭಾಷಣ ಮಾಡಿದ್ರೋ ಯಾರಿಗ್ ಗೊತ್ತು? ವಿಟ್ಲ, ಕಮ್ಮಿ ವಿಟ್ಲ, ನಾನೊಂದು ಕೆಲಸ ಹೇಳ್ತೀನಿ, ಅದನ್ನ ನೀನ್ ಮಾಡ್ಬೇಕು. ಏನು ಬೇಕಾಗಿಲ್ಲಪ್ಪ, ಈಗಾಗಿರೋ ಅವಮಾನನೇ ಸಾಕು. ಫ್ರೀಯಾಗಿ ಏನು ಮಾಡ್ಬೇಕಾಗಿಲ್ಲ. ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ರೂಪೀಸ್ ಕೊಡ್ತೀನಿ. ಸುಮ್ಮನೆ ಜಾಜತ್ಗೆ ಅವ್ರು ಕೇಳ್ದಂಗೆಲ್ಲ ಮಸಾಲೆ ದೋಸೆಗೆ ದುಡ್ಡು ಕೊಟ್ಟು ನಿಮಗೆ ಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡಿಸ್ಕೋತಿರಲ್ಲ, ಇವ್ರನ್ನೇನು ಆಳು ಅನ್ಕೊಂಡಿದ್ದೀರಾ? ನೀವು ಗಂಡುಗಲಿ ವಂಶದ ಏಕೈಕ ಮನೆ ಅಳಿ ಅನ್ನೋದನ್ನ ಮರಿಬೇಡಿ. ನಾನು ಮಾತ್ರ ಜ್ಞಾಪಕಕ್ಕೆ ಅಂತ ನೀನ್ ಇದೆಯಲ್ಲಮ್ಮ. ಗಂಡಸಾಗಿ ನಿಮ್ಗೆ ಮೀಸೆ ಇದೆ ತಾನೆ? 4 ಜನಕ್ಕೆ ಅಂಚಷ್ಟು ಬಿಟ್ಟಿದ್ದೀನಲ್ಲ. ಅವ್ರ ಮಸಾಲೆ ದೋಸೆಗೆ ಅಂತ ಕೊಡೋ ದುಡ್ಡಿನ ಆಸೆಗೋಸ್ಕರ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಿರಲ್ಲ, ನಿಮ್ಮನ್ನೇ ನೀವು ಕೂಲಿ ಅನ್ಕೊಂಡಿದ್ರ ಅಥವಾ ಹಮಾಲಿ ಅನ್ಕೊಂಡಿದ್ರ? ನೀನು ನನ್ನ ಕಣ್ಣು ತೆರೆಸಿದ ಹೆಣ್ಣು ಕಣಮ್ಮ. ಇನ್ನು ಮೇಲೆ ನಿನ್ನ ಕೆಲಸ ಬಿಟ್ಟು ಬೇರೆ ಯಾರ ಕೆಲಸ ನಾನು ಮಾಡಲ್ಲ. ವಿಟ್ಲ, ಪ್ಲೀಸ್ ಕೊಡು. ಮಹಿಳಾ ಸಂಘದಿಂದ ಕೆಲವು ಬುಕ್ಸ್ ತಂದು ಕೊಡ್ತೀಯಾ? ಏನಪ್ಪ, ನಾನು ಟೈಲರ್ ಅಂಗಡಿಲಿ ಬ್ಲೌಸ್ ನ ಹೊಲಿಯಕ್ ಹಾಕಿದೀನಿ. ಅವನು ಸರಿಯಾಗಿ ಹುಕ್ಸ್ ಹಾಕಿದಾನ ಇಲ್ವಾ ನೋಡ್ಕೊಂಡ್ ಬರ್ತೀರಾ? ನೀನು ಬ್ಲೌಸ್ ಹಾಕಲ್ವಲ್ಲಮ್ಮ. ಯಾಕಮ್ಮ ಹೊಡೆದೆ? ಆಡೋ ಮಾತಿಗೊಂದು ಅರ್ಥ ಬೇಡವೇನಪ್ಪ? ನಾನು ಹಾಗಲ್ಲಮ್ಮ ಕೇಳಿದ್ದು. ನೀನು ಯಾವಾಗಲೂ ಈ ತರ ಡ್ರೆಸ್ ಅಲ್ಲಿ ಇರ್ತೀಯಲ್ಲ, ನೀನು ಬ್ಲೌಸ್ ಹಾಕೊಂಡಿರೋದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ, ಅದಕ್ಕೆ ಕೇಳಿದೆ. ನನ್ನ ಫ್ರೆಂಡ್ ಮದ್ವೆಗೆ ನಾನು ಸೀರೆ ಉಟ್ಕೊಂಡು ಹೋಗ್ತಾ ಇದೀನಿ, ಅದಕ್ಕೆ ಬ್ಲೌಸ್ ನ ಹೊಲಿಯಕ್ ಹಾಕಿದೀನಿ. ಅವ್ನು ಹುಕ್ಸ್ ನ ಸರಿಯಾಗಿ ಹಾಕಿದಾನ ಇಲ್ವಾ ನೋಡ್ಕೊಂಡ್ ಬನ್ನಿ. ಒಂದ್ ವೇಳೆ ಅವನು ಹುಕ್ಸ್ ನ ಸರಿಯಾಗಿ ಹಾಕಿಲ್ಲ ಅಂತಂದ್ರೆ? ಅಲ್ಲೇ ನಿಂತಿದ್ದು ಹುಕ್ಸ್ ನ ಹಾಕಿಸ್ಬಿಟ್ಟು ಬನ್ನಿ. ಈ ಮನೇಲಿ ಯಾರು ನನ್ನ ಮಾತು ಕೇಳ್ತಿರಲ್ಲ. ಒಂದ್ ನಾಯಿ ಮರಿ ತಂದು ಇಟ್ಕೊಳ್ಳಿ, ಆಗಾಗ ಬಿಸ್ಕೆಟ್ ಹಾಕ್ತಾರಿ, ಬಾಲ ಅಲ್ಲಾಡ್ಸ್ಕೊಂಡು ನಿಮ್ ಪಕ್ಕದಲ್ಲೇ ಇರುತ್ತೆ. ನೋಡಮ್ಮ ಜಾಜಿ, ಈ ಮನೆಯಲ್ಲಿ ನಿನ್ನ ಮಾತು ನಡಿಬೇಕು ಅಂತಂದ್ರೆ ನೀನು ಗಂಡನ್ನ ಚೆನ್ನಾಗಿ ನೋಡ್ಕೋಬೇಕು. ಅದೇ, ನನ್ನ ಹಾಬಿನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಇದೀನಲ್ಲ. ಏನ್ ನೋಡ್ಕೊತಾ ಇದೀಯ? ನಿನ್ ತಲೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ನಾಯಿ ಮಲಿನ ಇಲ್ಲ ಒಂದು ಕೋಳಿ ಪಿಳ್ಳೆನ? ಅತ್ತೆ, ನಿಮ್ಗೆ ಈ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಮಾತಾಡಕ್ಕೆ ಬರಲ್ಲ ಅಲ್ವಾ? ಈ ಟಾಪಿಕ್ ಒಂದು ಇತ್ಯಂತ ಆದ್ಮೇಲೆ ತಾನೇ ಮುಂದೆ ಟಾಪಿಕ್ಗೆ ಹೋಗೋದು. ನಿಂತ್ಕೊಳ್ಳಮ್ಮಿ. ವೈ? ನಾನು ನಿನಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಆದ್ರೆ ನನಗೆ ನಿನ್ ಗುಡ್ ಮಾರ್ನಿಂಗ್ ಬೇಕಾಗಿಲ್ಲ. ನನಗೆ ಬೇಕಲ್ಲ. ಯಾರ ನೀನ? ಹುಂಜ, ರೌಡಿ ಹುಂಜ. ರೌಡಿ ಹುಂಜನ? ನನ್ನ ಹಬಿಗೆ ಏನಾದ್ರೂ ನಿನ್ ವಿಷಯ ಗೊತ್ತಾದ್ರೆ ನಿನ್ನ ಮಸಾಲೆ ಅರ್ಧ ಬಿಡ್ತಾರೆ. ಸಾಕು ಸುಮ್ಮನೆ ರಮ್ಮಿ. ಈಗಾಗಲೇ ನಿನ್ ಗಂಡ ಬೇರೆ ಕಡೆ ಹೋಗಿ ಮಸಾಲೆ ಅರಿತಾವನಂತೆ. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ನೀನು ಗಂಡ ಅನ್ನಿಸ್ಕೊಂಡಿರೋ ಪ್ರಾಣಿ ಹೈದರಾಬಾದ್ ಹೋಗಿದ್ದಾನಂತೆ. ನಿನ್ಗೆ ಸೋಡಾ ಚೀಟಿ ಕೊಡ್ತಾನಂತೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಅದು ಸೋಡಾ ಚೀಟಿ ಅಲ್ಲ, ಸೋಡ್ ಚೀಟ್. ನೆಟ್ಟಿಗೆ ಹೇಳಕ್ಕೂ ಬರಲ್ಲ. ಅಯ್ಯೋ, ನಂಗೆ ಹೆಂಗ್ ಗೊತ್ತಾಗ್ತದ ಬಿಡಮ್ಮಿ. ನಿನ್ನಂತವ್ರ ಮದುವೆ ಆಗಿದ್ರೆ ನಾನು ತಿಳ್ಕೊಬೋದಿತ್ತು. ಶಟ್ ಅಪ್. ನನ್ನ ಹಬಿ ವಿಷಯ ನಿನಗೆ ಯಾರು ಹೇಳಿದ್ದು? ಹಿಂಗೆ ವಿಷಯ ಗೊತ್ತಾಯ್ತು. ಹೌದು, ಏನು ಮದುವೆ ಆಗಿದ್ದು ಇಲ್ಲಿವರೆಗೂ ಪ್ರಸ್ಥಾನೇ ಆಗಿಲ್ವಂತೆ. ಅಲ್ಲೋ, ಅದೆಲ್ಲ ನಿನಗೆ ಯಾಕೆ? ಕೋರ್ಟು ಒಂದು ರೂಲ್ಸ್ ಮಾಡೈತೆ, ಮದುವೆ ಆದ 3 ತಿಂಗಳೊಳಗೆ ಪ್ರಸ್ತಾವ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಆ ಮದುವೆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡ್ತಾರೆ. ನೋಡು, ಇದೇ ಕಡೆ ಇನ್ನೊಂದ್ಸಲ ನನ್ನ ಪರ್ಸನಲ್ ಮ್ಯಾಟ್ರಲ್ಲಿ ಏನಾದ್ರು ಇಂಟರ್ಫಿಯರ್ ಆದ್ರೆ ನಾನು ಸುಮ್ಮನೆ ಇರಲ್ಲ. ಸರಿಯಾಗಿ ಲೆಸನ್ ಟೀಚ್ ಮಾಡ್ಬೇಕಾಗತ್ತೆ. ಸರಿ, ಒಂದು ಕೆಲಸ ಮಾಡು, ನೀನು ನನ್ನ ಮನೆಗೆ ಬಂದ್ಬಿಡು. ನಿನಗೆ ಗೊತ್ತಿರೋದನ್ನ ನೀನು ಟೀಚ್ ಮಾಡು, ನನಗೆ ಗೊತ್ತಿರೋದನ್ನ ನಾನು ಟೀಚ್ ಮಾಡ್ತೀನಿ. ಅದು ಒಂದೇ ಒಂದು ಚೀಟ್ ಮಾಡಬಾರ್ದು. ಪಬ್ಲಿಕ್ ರೋಡಲ್ಲಿ ಒಂದು ಹುಡುಗಿನ ಅಡ್ಡ ಹಾಕಿ ಈ ರೀತಿ ಟಾಕ್ ಮಾಡ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಸಾಕು ಸುಮ್ಕೆರಮ್ಮೆ. ಏನು ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಅದು ನಿನ್ನ ಬಗ್ಗೆ ಒಂದು ಸಿನಿಮಾ ತೆಗಿತಾವ್ರಂತೆ, ಹೋದ ವರ್ಷ ಸತಿ ಪಾರ್ಟ್ 2. ಕೆಳಗಡೆ ಒಂದು ಟ್ಯಾಗ್ ಲೈನ್ ಕೊಟ್ಟವ್ರಂತೆ, ಮದುವೆ ಓಕೆ ಪ್ರಸ್ತಾವ ಯಾಕೆ.
ಶಾರ್ಟ್ ಅಪ್ ಅಂಡ್ ಗೆಟ್ ಔಟ್. ಓಹ್ ನೀನು ಗೆಟ್ ಔಟ್ ಅಂತ ತಕ್ಷಣ ಹೈದರಾಬಾದ್ ಓಡೋದಕ್ಕೆ ನಾನೇನು ನಿನ್ನ ಗಂಡ ಪಾಂಡುರಂಗ ಗಂಡುಗಲಿ ಅಲ್ಲ. ವಾಟ್ ಯು ವಾಂಟ್ ಟು ಸೇ? ನೋಡೋದು ವಿಷಯ ಇಷ್ಟೇನೆ, ನಿನ್ಗೆ ನಿನ್ ಗಂಡನ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನನ್ನ ಜೊತೆ ಬಂದ್ಬಿಡು. ಈ ಹುಂದಿನ ಜೊತೆ ರಾಣಿ ಕೋಳಿ ತರ ಇರ್ಬೋದು. ನನಗೆ ಬರ್ತಾರೆ ಕೋಪಕ್ಕೆ ನಿನ್ನ. ಏನು ಮಾಡ್ತೀಯಾ? ಏನ್ ಮಾಡ್ತೀನಾ? ಏನ್ ಮಾಡ್ತೀಯಾ? ಕಲ್ಲಲ್ಲಿ ಹೊಡಿತೀಯಾ? ಕಲ್ಲಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತೀಯಾ? ಸುತ್ತ ನಮ್ಮ ಹುಡುಗರು ಇದಾರೆ, ಒಂದೇ ಒಂದು ವಿಸಿಲ್ ಹೊಡೆದ್ರೆ ಸಾಕು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ. ನೋಡು, ಇನ್ನೊಂದ್ಸಲ ನನ್ನ ದಾರಿಗೆ ಏನಾರು ಅಡ್ಡ ಬಂದ್ರೆ ಬರ್ತೀನಿ. ಈ ಸರಿ ನಿನ್ ಗಂಡ ಸಿಕ್ಲಿ ಕೇಳ್ತೀನಿ, ಯೋ ನೆಟ್ಟು ನಿನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡಿರೋಗಿದ್ರೆ ಇರು, ಇಲ್ಲ ಅಂದ್ರೆ ಬಿಡು. ಅಲ್ಲಯ್ಯ, ಸುಂದರವಾಗಿರೋ ಹೆಂಡತಿನ ಮನೆಯಲ್ಲಿ ಇಟ್ಕೊಂಡು ಭಜನೆ ಯಾಕಯ್ಯ ಮಾಡ್ತೀಯಾ? ತಂಬೂರಿ ಮೀಟ್ ಅದು ಯಾವಾಗ ಅಂತಾನೂ ಕೇಳ್ತೀನಿ. ಅತ್ತೆ, ಏನಮ್ಮ? ಇದೆಲ್ಲ ನನ್ನ ಕಾಸ್ಮೆಟಿಕ್ಸ್ ರೂಮಲ್ಲಿ ಇಟ್ಟಿದ್ದೆ. ಯಾರೋ ಯೂಸ್ ಮಾಡಿ ಇಲ್ಲಿ ಥ್ರೋ ಮಾಡಿದ್ದಾರೆ. ಯಾರು? ನನಗೇನಮ್ಮ ಗೊತ್ತು? ನೀನು ಮನೇಲಿದ್ದು ನಿನ್ನ ವಸ್ತುಗಳನ್ನ ಜೋಪಾನ ಮಾಡ್ಕೋಬೇಕಮ್ಮ. ನೀವು ಮನೇಲಿ ಇರ್ತಿರ್ತಾನೆ, ಇದನ್ನೆಲ್ಲ ನೋಡ್ಕೊಳಕ್ಕೆ ಏನ್ ಪ್ರಾಬ್ಲಮ್? ಚೆನ್ನಾಗಿ ಹೇಳಿದೆ ಅಮ್ಮ. ನಾನು ಇದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ನನ್ನನ್ನೇನು ಈ ಮನೆ ಆಳು ಅಂತ ತಿಳ್ಕೊಂಡ್ಯಾ? ಗಂಡುಗಲಿ ವಂಶದ ಹಿರಿತಲೆ. ಇನ್ನು ಮೇಲೆ ನೀನು ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ನೋವಿಗೆ ಯಾರನ್ನಾಳು ಕಲ್ಕೊಂಡು ಬಂದು ಕಾವಲಿಟ್ಟು ಹೋಗು. ದೊಡ್ಡದಾಗ ನನಗೆ ಹೇಳಕ್ಕೆ ಬಂದ್ಬಿಟ್ಲು. ಬಿಡು ಗಾಳಿ. ಚೆನ್ನಾಗಿ ಹೊಟ್ಟೆ ಉರ್ಸೋಣ. ಜಾಜಿಕ್ಕೆ ನೋಡಿ, ಚಂಪಾ ನಿಮ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾಳೆ. ಲೇ ಚಂಪಾ, ನಿನಗೇನು ಬಂದಿದೆ ದೊಡ್ಡ ರೋಗ? ಅಲ್ಲ ಕಡೆ, ವಿತೌಟ್ ಮೈ ಪರ್ಮಿಷನ್ ನನ್ನ ಬೆಡ್ರೂಮ್ ಒಳಗಡೆ ನುಗ್ಗಿ ನನ್ನ ಬಟ್ಟೆ ಹಾಕೊಂಡಿದ್ಯಲ್ಲ, ನಿನ್ ಜನ್ಮಕ್ಕೆ ಕ್ಷೇಮ ಆಗಲ್ವೇನೆ? ಡ್ರೆಸ್ ನೋಡ್ಕೊಂಡು ಮಾತಾಡ್ರಿ. ಇದು ನಮ್ಮ ಯಜಮಾನ್ರು ನನಗೆ ಕೊಡ್ಸಿರೋ ಡ್ರೆಸ್. ಒಂದೇ ತರದ್ 2 ಡ್ರೆಸ್ ತಗೊಂಬಂದಿದ್ರು. ಅದ್ರಲ್ಲಿ ನನಗೊಂದು ಕೊಟ್ಟಿದ್ದಾರೆ, ನಿಮ್ಗೊಂದು ಕೊಟ್ಟಿದ್ದಾರೆ. ಡ್ರೆಸ್ ನಿಮ್ ರೂಮಲ್ಲೇ ಬಿದ್ದಿರುತ್ತೆ, ಹೋಗಿ ನೋಡ್ಕೊಳ್ಳಿ. ಸರಿ, ನಿಮ್ ಡ್ರೆಸ್ ನನ್ಗೆ ಆಗತ್ತೇನ್ರಿ? ಅದ್ರಲ್ಲಿ ನನ್ನ ಕೈಯೂ ತೂರಲ್ಲ, ನನ್ನ ತಲೆನೂ ತೂರಲ್ಲ. ಈ ಮನೇಲಿ ನನಗೆ ಸಪೋರ್ಟ್ ಮಾಡೋರು ಯಾರು ಇಲ್ವಲ್ಲ. ವಿಟ್ಲಾ ಇದೇ ಕೊನೆ. ಇನ್ನೊಂದು ಸತಿ ನಮ್ಮ ಯಜಮಾನ್ರ ಹೆಸರು ನಿಮ್ ಬಾಯಲ್ಲಿ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ನಾನೇ ನಮ್ಮ ಯಜಮಾನ್ರ ಹೆಸರು ಹಿಡಿದು ಕರಿಯಲ್ಲ, ಅಂತದ್ರಲ್ಲಿ ನೀವೇನ್ರಿ ನಮ್ಮ ಯಜಮಾನ್ರ ಹೆಸರು ಹಿಡಿದು ಕರಿಯೋದು? ಇದೇ ಲಾಸ್ಟ್. ನನ್ ಗಂಡನ ಸುದ್ದಿಗೆ ನೀವು ಬರಬಾರ್ದು, ನಿಮ್ ಗಂಡನ ಸುದ್ದಿಗೆ ನಾನ್ ಬರಲ್ಲ. ನಮ್ಮ ಯಜಮಾನ್ರ ಸುದ್ದಿಗೆ ನೀವು ಬರೋ ಹಾಗಿಲ್ಲ. ಲೇ ಚಂಪಾ, ನನ್ನ ವ್ಯಾನಿಟಿ ಬ್ಯಾಗ್ ನೋಡ್ತೇನೆ. ನನ್ಗೇನ್ರಿ ಗೊತ್ತು? ಅಡ್ಗೆ ಮನೆಯಲ್ಲಿ ಈರುಳ್ಳಿ ಚೀಲ ಇದೆ, ಬೇಕಾ? ಚೀಲನ ನೀನೇ ಇಟ್ಕೋ. ನೋಡಮ್ಮ, ನೀನು ನನ್ನನ್ನೇನು ಕೇಳ್ಬೇಡ, ನನಗೇನು ಗೊತ್ತಿಲ್ಲ. ಅತ್ತೆ, ಸ್ವಲ್ಪ ಮೇಲೆ ಹೇಳಿ. ಯಾಕಮ್ಮ? ಹೇಳಿ. ಅಯ್ಯೋ, ಕೂತ್ಕೊಳ್ಳೋಕೆ ಬಿಡಲ್ಲ ಅಂತೀಯಲ್ಲಮ್ಮ. ಅತ್ತೆ, ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿದ್ಯಾ? ನನ್ನ ವ್ಯಾನಿಟಿ ಬ್ಯಾಗ್ ನ ಕುಶನ್ ಮಾಡ್ಕೊಂಡು ಕೂತಿದ್ದೀರಲ್ಲ. ನನಗೇನಮ್ಮ ಗೊತ್ತು? ಮೆತ್ತಿದೆಯಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ. ಒಳಗಡೆ ಕಾಸ್ಟ್ಲಿ ಬ್ಯಾಂಗಲ್ಸ್ ಇಟ್ಟಿದೆ, ಎಲ್ಲ ಹಾಳಾಗೋಗಿದೆ. ಅಯ್ಯೋ, ನಿನ್ ಬಳೆ ಹಾಕೊಳ್ಳೋ ಕಾಲಕ್ಕೆ ನಾನೇ ತೆಕ್ಕೊಡ್ತೀನಿ ಬಿಡಮ್ಮ. ಈ ಮನೇಲಿ ನನ್ನ ಥಿಂಗ್ಸ್ ನೋಡ್ಕೊಳಕ್ಕೂ ಯಾರು ಇಲ್ವಲ್ಲಪ್ಪ. ನಾನು ಆವತ್ತೇ ಹೇಳಿದ್ನಲ್ಲಮ್ಮ, ಯಾರು ನಾನು ಕಳ್ಕೊಂಡು ಬಂದು ನಿನ್ ರೂಮ್ಗೆ ಕಾವಲಿಡು ಅಂತ. ಜಾಜತ್ಗೆ ರಸ್ತೆಯಲ್ಲಿ ರೌಡಿ ಹುಂಜ ಸಿಕ್ಕಿದ್ದ. ಏನ್ ಹೇಳಂದೆ? ಜಾಜಿ ಗಂಡ ಹೈದರಾಬಾದ್ ಹೋಗಿದ್ದಾನಲ್ಲ, ಜಾಜಿ ನಮ್ಮನೆ ಊಟ ಕಳ್ಸು ಅಂದ. ಹೊಟ್ಟೆ ತುಂಬ ತಿನ್ಕೊಂಬರುತ್ತಾನೆ. ಹೊರಗಡೆ ಹೋದ್ರೆ ಅವನ್ ಕಾಟ, ಒಳಗಡೆ ಅಂದ್ರೆ ಈ ಕಾಟ. ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ವೇ? ಅಯ್ಯೋ, ಮನೇಲಿ ಯಾಕಮ್ಮ ಇರ್ತೀಯ? ಹೊರಗಡೆ ಹೋಗು, ಪೋಲಿ ಪುಂಡ್ಲು ಮಕ್ ಉಗಿತಾಳೆ, ಉಗಿಸ್ಕೊಂಡ್ ಬಾ. ಐ ಚಮಕ್ ಚಲ್ಲಸ್, ನೋಡಕ್ ಸೂಪರ್ ಆಗಿದ್ದೀರಾ. ಹೌದು, ಯಾಕೆ ನೀವಿನ್ನು ಮದುವೆ ಆಗಿಲ್ಲ? ನಮ್ಮಂತ ಸುಂದರವಾಗಿರೋ ಹುಡುಗ ಸಿಕ್ಲಿಲ್ವಾ? ಇದೆಲ್ಲ ನಿನ್ಗೆ ಯಾಕೋ? ನೋಡು, ರಸ್ತೆನಲ್ಲಿ ಈ ತರ ಹೆಣ್ಮಕ್ಳಿಗೆ ರೇಗಿಸಿ ತರ್ಲೆ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ. ಓ, ಎಲ್ರದ್ದು ಒಂದೇ ಡೈಲಾಗು, ನಾನು ಸುಮ್ಮನೆ ಇರಲ್ಲ. ಅದಂತ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ನೋಡಕ್ ಚೆನ್ನಾಗಿದ್ದೀರಾ ಅಂತ ಬಂದೆ. ನೋಡಿ, ನಿಮ್ಗೆ ಗಂಡಂದ್ರು ಇಲ್ಲ, ನನಗೆ ಹೆಂಡ್ರು ಇಲ್ಲ. ಸರ್ಕಾರನ ಹೇಳಿಲ್ವಾ ಹೆಣ್ಮಕ್ಳು ಸಂಖ್ಯೆ ಸಾಲೆ ಕಡಿಮೆ ಆಗ್ಬಿಟ್ಟದೆ, ನೀವೇ ಹೊಸ ಅಡ್ಜಸ್ಟ್ ಮಾಡ್ಕೊಂಡು ಅಂತ. ಸರಿ, ನಮ್ಮನ್ನ ಯಾಕೆ ತಡೆದಿದ್ದು ಇವಾಗ? ಹೇಳದ್ನಲ್ಲ, ನೋಡಕ್ ಚೆನ್ನಾಗಿದ್ದೀರಾ ಅಂತ ಕರೆದ್ನಪ್ಪ. ಏನಲ್ಲ, ನಿಮ್ಮ ಫ್ರೆಂಡ್ ಅದೇ ಬಿಳಿಜಿರ್ಲೆ, ಯಾರು ಜಾಜಿನ? ಅವ್ರ ಮೊನ್ನೆ ಸಿಕ್ಕಿದ್ರು. ಅದೇನೋ ಪ್ರೀತಿ ಪ್ರೇಮದ ಬಗ್ಗೆ ಇಷ್ಟಿಷ್ಟು ಉದ್ದ ಭಾಷಣ ಮಾಡಿದ್ರಪ್ಪ. ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು ಅಂತ ಹೇಳಿದ್ರು. ಹೌದು, ಎಲ್ಲಾರನ್ನೂ ಪ್ರೀತಿಸ್ಬೇಕು, ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇರ್ಬೇಕು ಅಂತ ಯಾವಾಗ್ಲೂ ಭಾಷಣದಲ್ಲೇ ಹೇಳ್ತಾನೆ ಇರ್ತಾರೆ. ನಾನು ಅದನ್ನೇ ಮಾಡ್ತಾ ಇರೋದು. ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅಂದ್ರೆ ನೀವು ನನಗೆ ಸಹಾಯ ಮಾಡೋದು ಬೇಡವಾ? ಮನೆಗೆ ಬಂದು ನಾನು ತಲೆ ಸೌರಿ ನನ್ನ ಕ್ಷೇಮ ಸಮಾಚಾರನೆಲ್ಲ ವಿಚಾರಿಸಿ ನನ್ನ ಕಾಲು ತದ್ದು ಬೇಡವಾ? ಅವ್ರು ಹೇಳಿದ್ದು ಹೆಂಗಸ್ರಿಗೆ ಮಾತ್ರ ಅನ್ವಯಿಸುತ್ತೆ.
ನೋಡು, ಗಂಡಸರು ಹೆಂಗಸರು ಎಲ್ಲ ಒಂದೇನೆ. ಹೆಂಗಸರು ಇಲ್ಲದೆ ಗಂಡಸರು ಇಲ್ಲ, ಗಂಡಸರು ಇಲ್ಲದೆ ಹೆಂಗಸರು ಇಲ್ಲ. ನಿನಗೇನಾದ್ರು ಡೌಟ್ ಇದ್ರೆ ಹೋಗ್ಬಿಟ್ಟು ಹೊಸ ಸರ್ಕಾರ ಬಂದಿದೆ, ಅವ್ರು ಕೇಳಿ ಸಾಕಾತಾಗಿ ಉತ್ತರ ಕೊಡ್ತಾರೆ. ನೋಡು, ತಮಾಷೆ ಮಾಡ್ತಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನಮ್ಮನ್ನ ಸುಮ್ಮನೆ ಹೋಗಕ್ ಬಿಡ. ಬಿಡ್ತೀನಿ, ಆದರೆ ಒಂದು ಕಂಡೀಷನ್. ನೀವು ಜಾಜಿಯವ್ರನ್ನ ನಮ್ಮನೆಗೆ ಊಟಕ್ಕೆ ಕರ್ಕೊಂಬರ್ಬೇಕು. ಜೊತೆನಲ್ಲಿ ನೀವಿಬ್ರು ಬರಬೇಕು. ಯಾಕೆಂದ್ರೆ ರೋಜಾ ಹೂವಿನ ಜೊತೆ 2 ಎಲೆಗಳಿದ್ರೆ ಚೆನ್ನ. ಇಲ್ಲ ಇಲ್ಲ, ನಾವು ಬರಕ್ಕಾಗಲ್ಲ. ನಮ್ಗೆ ಆಚೆ ಕಡೆ ಊಟ ಮಾಡಿ ಅಭ್ಯಾಸ ಇಲ್ಲ. ಮಾಡ್ಕೋಬೇಕು. ಏನು ಮಹಿಳಾ ಸಂಘದಲ್ಲಿ ಮೀಟಿಂಗ್ ಮಾಡ್ಕೊಂಡು ಇಷ್ಟಿಷ್ಟು ಮುಕ್ಬಿಟ್ರೆ ಆಗೋಯ್ತದ? ನಮ್ಮನೆಗೂ ಬರಬೇಕು, ಊಟ ಮಾಡಬೇಕು. ಯಾಕೆ ನಮ್ಮನೇಲಿ ಊಟ ಮಾಡೋರು ಜಾತಿ ಕೆಟ್ಟೋಯ್ತದ? ಜಾಜಿಯವ್ರಿಗೊಂದು ಮಾತು ಹೇಳ್ತೀವಿ. ಹೇಳೋದಲ್ಲ, ನನ್ನ ಎದುರಿಗೆ ಫೋನ್ ಮಾಡ್ಬೇಕು ನೀವು. ಹೇಳಿ, ರೌಡಿ ಒಂದು ಜಾಸ್ತಿ ಆನೆ ಬೇಜಾರು ಮಾಡ್ಕೊಂಡ್ಬಿಟ್ಟವನೆ, ಅವ್ನ ಮನೆಗೆ ನೀವು ಊಟಕ್ಕೆ ಹೋಗ್ಬೇಕಂತ ಹೇಳಿ. ಹಲೋ, ಜಾಜು ಜಂಬಲ್ದಿನಿ ಸ್ಪೀಕಿಂಗ್. ಹಲೋ ಜಾಜಿ, ಇಲ್ಲಿ ರೌಡಿ ಹುಂಜ ಕಾಯ್ತಾ ಇದ್ದಾನೆ. ನೀನು ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕಂತೆ. ಜಾಜಿ ಇಲ್ಲೇ ಇದ್ದಾಳೆ. ಇಲ್ಲ ಇದೆಯಾ? ಗೊತ್ತಾಗಬಾರ್ದು ಅಂತ ಬುರ್ಕಾಕ ಬಂದಿದ್ಯಾ? ಏನಮ್ಮ ಗಂಡಸ್ಗೆ ಟಿಕ್ಕಿ ಹೊಡಿತಾ ಇದೆಯಲ್ಲ, ಮೈ ಮೇಲೆ ಜ್ಞಾನ ಬೇಡವಾ? ನೋಡಿದವ್ರು ಏನು ಅನ್ಕೊಳಲ್ಲ? ಓ ಸೈಂಟಿಸ್ಟ್ ಅಂಕಲ್, ನಾನು ಜಾಜಿ. ಜಾಜಿ, ಯಾಕಮ್ಮ ಬುರ್ಕ ಹಾಕೊಂಡಿದ್ಯಾ? ಏನು ಅಂತ ಹೇಳಿ ಅಂಕಲ್, ನಾನು ಹೊರಗೆ ಬರೋದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡಿದೆ. ರಸ್ತೆಗೆ ಏನಾದ್ರು ಬಂದ್ರೆ ಆ ರೌಡಿ ಹುಂಜ ಅನ್ನೋನು ಸಿಕ್ಕಾಪಟ್ಟೆ ಹೆದರ್ಸ್ತಾನೆ. ಹೇಗಿದ್ರು ನಿನ್ನ ಹಬ್ಬಿ ಊರಲ್ಲಿಲ್ಲ, ಹೈದರಾಬಾದ್ಗೆ ಹೋಗಿದ್ದಾನೆ. ನಮ್ಮನೆಗೆ ಊಟಕ್ಕೆ ಬಾ ಅಂತ ಬಲವಂತ ಮಾಡ್ತಾನೆ. ನೀನ್ ಯಾಕಮ್ಮ ಸುಮ್ಮನೆ ಇದ್ದೆ? ದಬಾಯಿಸ್ಬೇಕಾಗಿತ್ತು. ಹೇಗೆ ದಬಾಯಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಕಲ್. ನಮ್ಮ ಮಹಿಳಾ ಸಂಘದವ್ರ ಕೇಳಿ ಹೇಳಿ ಕಳಿಸ್ತಾನೆ. ಮನೆಗೆ 20 ಸಲ ಫೋನ್ ಮಾಡ್ತಾನೆ. ವಿಟ್ಲ ಬೇರೆ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ. ಪದ್ದು ಊರಲ್ಲಿಲ್ಲ, ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಹೆಣ್ಣು ಮಕ್ಕಳು ಮಕ್ಕಳಾಗಿದ್ದಾಗ ತಂದೆ ತಾಯಿ ರಕ್ಷಣೆಯಲ್ಲಿ ಬೆಳಿಬೇಕು, ಯೌವನದಲ್ಲಿ ಗಂಡನ ರಕ್ಷಣೆಯಲ್ಲಿ ಇರಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆಯಲ್ಲಿ ನಿಂತರೆ ಇದೆಲ್ಲ ಬರುತ್ತೆ. ಅದೆಲ್ಲ ಹಳೇ ಕಾನ್ಸೆಪ್ಟು, ಇವತ್ತಿಗೆ ಇದು ಅನ್ವಯಿಸಲ್ಲ. ಮೊದಲು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಈ ಕಾಡು ಮನುಷ್ಯರ ರಕ್ಷಣೆಗೆ ಒಂದು ರೋಬೋ ತಯಾರು ಮಾಡಿದ್ವಿ. ಕಾಡು ಮನುಷ್ಯ ರೋಬೋ ನೋಡೋದಕ್ಕೆ ಮನುಷ್ಯನ ತರಾನ ಇದೆ. ಏನೇ ಹೇಳಿದ್ರು ಅದೆಲ್ಲ ಕೆಲಸನೂ ಮಾಡುತ್ತೆ. ನಿನ್ನ ಕಮೆಂಟ್ಸ್ ಎಲ್ಲಾನು ತಗೊಳುತ್ತೆ. ನಿನ್ನ ಹತ್ರ ಯಾರಾದ್ರೂ ಬಂದ್ರೆ ಅವರಿಂದ ನೀನು ರಕ್ಷಣೆ ಪಡಿಬಹುದು. 1-2 ದಿವಸ ನಿಮ್ಮ ಮನೆಯಲ್ಲಿ ಇಟ್ಕೋ. ಕೆಲಸ ಮಾಡಿ ಅಂಕಲ್. ನೋಡು, ನಾಳೆನೆ ಆ ರೋಬೋನ ನಿಮ್ಮ ಮನೆಗೆ ಕಳಿಸ್ತೀನಿ. ಫಾರೆಸ್ಟ್ ಇಂದ ಓಡ್ ಬಂದಿದ್ದು ಅಂದ್ರೆ ಕತ್ತೆ ಬಂತರ ಕಿರ್ಚ್ಕೋತಾ ಇದ್ಯಾ? ಮನುಷ್ಯ ಅಲ್ಲಮ್ಮ, ರೋಬೋ. ನೋಡೋದಕ್ಕೆ ಮನುಷ್ಯನ ಥರನೇ ಇದೆ. ಆ ತರ ಇರೋ ರೋಬೋ ಇದನ್ನ ಕಾಡಿನ ರಕ್ಷಣೆಗೋಸ್ಕರ ನಾವು ತಯಾರು ಮಾಡಿದ್ದೀವಿ. ವೈ? ಕಾಡಿನಲ್ಲಿರುವಂತ ಉತ್ಪನ್ನಗಳನ್ನೆಲ್ಲ ದೋಚ್ಕೊಂಡು ಹೋಗಿ ಹೊರಗಡೆ ಮಾರ್ತಾ ಇದ್ದಾರೆ. ಅದನ್ನು ತಡೆಯಕ್ಕೆ ಅಂತಾನೆ ಈ ರೋಬೋನ ರೆಡಿ ಮಾಡಿರೋದು. ಇದು ಸಂಪೂರ್ಣವಾಗಿ ಕಬ್ಬಿಣದಲ್ಲೇ ಮಾಡಿರೋದು. ಯಾರಾದ್ರೂ ಕಮೆಂಟ್ ಕೊಟ್ರೆ ಮಾತ್ರ ವರ್ಕ್ ಮಾಡುತ್ತೆ. ಸೈಂಟಿಸ್ಟ್ ಅಂಕಲ್, ಇವ್ರು ಯಾರು? ಇವರು ನನ್ನ ಅಸಿಸ್ಟೆಂಟ್ ಸುರೇಶ್ ಅಂತ. ತುಂಬಾ ಜಾಣ. ಅದಕ್ಕೆ ಇನ್ನು ಸೈಂಟಿಸ್ಟ್ ಆಗಿಲ್ಲ. ಈ ರೋಬೋ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ತಿಳ್ಕೊಬೇಕಲ್ಲ. ನಿಮ್ಗೆ ಸಂಬಂಧಪಟ್ಟ ಯಾವ್ದಾದ್ರು ಒಂದು ವಸ್ತು ತಂದು. ಇದು ನನ್ನ ಮೊಬೈಲ್. ಕಮೆಂಟ್ ಕೊಡಮ್ಮ. ಏನಂತ? ಈ ಫೋನು ನಂದು, ನಾನು ಅಲ್ಲದೆ ಬೇರೆಯವ್ರು ಯಾರು ಮುಟ್ಟಬಾರದು ಅಂತ ಕಮೆಂಟ್ ಮಾಡಿ. ಈ ಫೋನು ನಂದು, ನಾನಲ್ದೆ ಇದನ್ನ ಬೇರೆ ಯಾರು ಮುಟ್ಟಬಾರ್ದು. ಆಮೇಲೆ ಇದನ್ನ ತಗೊಂಡು ಎಲ್ಲರೂ ಬನ್ನಿ. ಮೊಬೈಲ್ ಇಟ್ಟಾಯ್ತು, ಇದು ಸುಮ್ಮನೆ ಇದೆ. 1 ನಿಮಿಷ ಇರಪ್ಪ. ಸುರೇಶ, ಹೋಗಿ ಆ ಮೊಬೈಲ್ ತಗೊಂಬ. ಸರ್, ನಾನಾ? ಅವ್ರಿಗೆ ಅರ್ಥ ಆಗ್ಬೇಕಯ್ಯ. ಹೋಗಿ ತಗೊಂಬ. I just can't believe this. ಅಂದ್ರೆ ನಿಮ್ ಸಿಸ್ಟಿಂಗ್ ಬೀಟ್ ಮಾಡ್ಬಿಡ್ತು. ಹೌದಮ್ಮ, ಇದಕ್ಕೆ ಬೀಡ್ ಮಾಡಿರೋದೇ ಜಾಜಿ ಜಂಬಲ್ ದಿನ್ನಿ ಅಂತ. ನೀನ್ ಕಮೆಂಟ್ ಕೊಟ್ರೆ ಮಾತ್ರ ತಗೊಳುತ್ತೆ, ಬೇರೆಯವ್ರು ಯಾರು ಕೊಟ್ಟರು ತಗೊಳ್ಳೋದು. ಇದ್ರ ಹೆಸರೇನು? ಟಾರ್ಚನ್. ನೀವು ಟಾರ್ಜನ್ ಅಂತ ಕರೆದ್ರೆ ಸಾಕು, ಅದು ನಿಮ್ ಜೊತೆ ಮಾತಾಡುತ್ತೆ. Really? ಟಾರ್ಜನ್. ಕಮೆಂಟ್ ಕೊಡಮ್ಮ, ಇದು ನಿನ್ನನ್ನೇ ಹೊಡೆದ್ಬಿಡುತ್ತೆ. ಟಾರ್ಜನ್, ಅಲ್ಲಿ ಹೋಗಿ ಕೂತ್ಕೋ. ಟಾರ್ಜನ್, ಇಲ್ಲಿಗೆ ಎದ್ದು ಬಾ. ಡ್ಯಾನ್ಸ್ ಮಾಡು.
ಗೊತ್ತಾಯ್ತಲ್ವಾ? ಇನ್ಮೇಲೆ ಇದು ನಿಮ್ಮ ಮನೆಯಲ್ಲೇ ಇರುತ್ತೆ. ನಿನ್ನ ಯಾವ ವಸ್ತುನ ಬೇರೆಯವ್ರು ಮುಟ್ಟೋದಕ್ಕೆ ಬಿಡಲ್ಲ, ಕದಿಯೋದಕ್ಕಂತೂ ಸಾಧ್ಯನೇ. ರೋಬೋ ಅಂದ್ಬಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಬಿಡಿ, ಇಲ್ಲ ಅಂದ್ರೆ ನೋಡ್ ತಕ್ಷಣ ಗಾಬರಿ ಆಗ್ಬಿಟ್ಟರು. ಕಾಡು ಮನುಷ್ಯ ಕಾಡಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಕಣಮ್ಮ. ಡೋಂಟ್ ಟಾಕ್ ರಮೇಶ್, ಕಮ್ ವಿತ್ ಮೀ. ನೀವ್ ತಿಳ್ಕೊಂಡಿರೋ ಹಾಗೆ ಇದು ಕಾಡ್ ಮನುಷ್ಯ ಅಲ್ಲ, ನನ್ನ ಪ್ರೊಡಕ್ಷನ್ಗೆ ಅಂತ ಬಂದಿರೋ ರೋಬೋಟ್ ಟಾರ್ಜನ್. ಇದೊಂದು ಕಡಿಮೆ ಆಗಿತ್ತು ನಮ್ಮ ಮನೇಲಿ. ಯಾರಪ್ಪ ನಿಮ್ಮ ಅಪ್ಪ ಅಮ್ಮ? ಬ್ಯಾಟಲ್ಲಿ ಫ್ಯಾಕ್ಟ್ರಿ ಇಟ್ಟಿದಾರ ನಿಮ್ಮಪ್ಪ? ಡೋಂಟ್ ಟಾಕ್ ರಮೇಶ್, ಇದು ಮನುಷ್ಯ ಅಲ್ಲ, ಮನುಷ್ಯನ ತರ ಇರೋ ರೋಬೋ. ನೀವೇ ಹೇಳಿದ್ರಲ್ಲ, ನಿನ್ನ ನೋಡ್ಕೊಳ್ಳೋದಕ್ಕೆ, ನಿನ್ ಥಿಂಗ್ಸ್ ನ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರನ್ನಾರು ಕರ್ಕೊಂಡ್ ಬಾ ಅಂತ, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅಂದ್ರೆ ನೀವು ಹೇಳೋ ಅಷ್ಟು ಕೆಲಸನ ಇದು ಮಾಡುತ್ತಾ? ಅಫ್ಕೋರ್ಸ್. ಟೆಸ್ಟ್ ಮಾಡ್ಬೇಕಾ? ಎಕ್ಸಾಮ್ ಮಾಡ್ಬೇಕು. ಬಿಟ್ಲ ಹೋಗಿ ಮೊಬೈಲ್ ಮುಟ್ಟು, ಆಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ನಮ್ಮ ಯಜಮಾನನ್ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಎಕ್ಸಾಮ್ ಮಾಡ್ತೀನಿ ಅಂತ ಹೋದ, ಫೇಸ್ ಮಾಡ್ದ, ಫೇಲ್ ಆದ, ಮಾಡಕ್ಕಾಗುತ್ತೆ? ಇದನ್ನ ನಾವು ನಂಬೇಕು. ಬೇಕಾದ್ರೆ ನೀನು ಹೋಗಿ ನನ್ನ ಮೊಬೈಲ್ ನ ಟಚ್ ಮಾಡು, ಆಮೇಲೆ ನಿನಗೂ ಗೊತ್ತಾಗುತ್ತೆ. ಅಷ್ಟೇ ತಾನೆ? ಎಷ್ಟ್ ಸತಿ ನಾನು ಈ ಮೊಬೈಲ್ ಮುಟ್ಟಿಲ್ಲ. ಈಗ್ಲಾರು ಬುದ್ಧಿ ಬಂತ? ಅಲ್ಲೋ, ಇನ್ಮೇಲೆ ನಾವು ಹುಷಾರಾಗಿರ್ಬೇಕು. ಅತ್ತೆ, ಒಂದ್ ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನನಗೆ ಯಾರು ತೊಂದರೆ ಕೊಟ್ರೆ, ನನ್ನ ಥಿಂಗ್ಸ್ ನ ಯಾರು ಮುಟ್ಟಿದ್ರೆ, ಈ ಟಾರ್ಜನ್ ರಕ್ಷಣೆ ಕೊಡ್ತಾನೆ. ಯು ಅಂಡರ್ಸ್ಟ್ಯಾಂಡ್? ಬೆಟರ್ ಅಂಡರ್ಸ್ಟ್ಯಾಂಡ್. ಟಾರ್ಜನ್, ನನಗೆ ಗೋಡಂಬಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತದೆ. ಅಡ್ಗೆ ಮನೆಗೆ ಹೋಗಿ ಗೋಡಂಬಿ ತಗೊಂಡ್ ಬಾ. ಇಲ್ಲಿಗೆ ಯಾಕೋ ಬಂದೆ? ಬ್ಯಾಟ್ರಿ ಮಗನೆ, ಹೋಗೋ ಹೋಗೋ. ಹೋಗ್ಲಿಲ್ಲ ಅಂದ್ರೆ ಕರೆಂಟ್ ಕೊಟ್ಬಿಡ್ತೀನಿ. ಕೊಡ್ಲಾ? ಏನ್ಬೇಕು? ಕರೆಂಟ್ ಕೊಟ್ರು ಏನೂ ಆಗ್ಲಿಲ್ಲ ಇವ್ನಿಗೆ. ಇದ್ರಲ್ಲಿ ಕರೆಂಟೇ ಇಲ್ವಾ? ಥ್ಯಾಂಕ್ ಯು ಟಾರ್ಜನ್. ಹೇಗೆ ನಮ್ ಟಾರ್ಜನ್? ಏನ್ ಮುಖ ನೋಡ್ತಾ ಇದ್ದೀರಾ? ಹೀಗೆ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ನೋವು ಬರುತ್ತೆ. ಇಬ್ರು ಔಟ್. ಟಾರ್ಜನ್, ನಾನು ಬಾತ್ರೂಮ್ ಒಳಗಡೆ ಹೋಗಿ ಬಾತ್ ಮಾಡ್ತಾ ಇರ್ತೀನಿ, ಒಳಗಡೆ ಯಾರು ಬಿಡ್ಬೇಡ. ಓಕೆ? ವೆರಿ ಗುಡ್. ಇಂದು ಲೇ ಕಾಡ್ ಮನುಷ್ಯ, ಜಾಗ ಬಿಡೋ. ನನ್ ಸ್ನಾನಕ್ಕೆ ಹೋಗ್ಬೇಕು, ಜಾಗ ಬಿಡೋ. ಬಿಗ್ಯೋ ಕೈನ. ನಿನಗೆ ಹೇಳ್ತಾ ಇರೋದು, ಜಾಗ ಬಿಡು. ಏನಾಯ್ತಮ್ಮ ಪಲ್ಲು, ಯಾಕೆ ಕೂತ್ಕೊಂಡೆ? ಸ್ನಾನ ಮಾಡ್ಬೇಕು, ಜಾಗ ಬಿಡು ಅಂತ ಕಾಡ್ ಮನುಷ್ಯಂಗೆ ಹೇಳದ್ನಪ್ಪ. ತೊಳ್ದ ನೋಡಿ, ಬಲ್ಗೈ ಮೂಳೆ ಎಲ್ಲ ಪದ ಆಡ್ತಾ ಇದೆ. ಸ್ನಾನ ಮಾಡಿದಕ್ಕೆ ಈ ರೂಮ್ಗೆ ಯಾಕಮ್ಮ ಬರಕ್ ಹೋದೆ? ನಮ್ ಬಾತ್ರೂಮ್ ಗೀಸರ್ ಹಾಳಾಗಿದ್ಯಲ್ಲಪ್ಪ. ಅಯ್ಯೋ, ಇವತ್ತೊಂದ್ ದಿವಸ ಸ್ನಾನ ಮಾಡದೇ ಇದ್ರು ಅದೇನು ಗಂಟು ಕಳ್ಕೊಂಡ್ಬಿಡ್ತಿದ್ದ ನೀನು. ಸ್ವಲ್ಪ ಮುಂದೆ ಬನ್ನಿ. ಏನಮ್ಮ? ಮೊದ್ಲು ಅದಕ್ಕೆ ಬುದ್ಧಿ ಹೇಳಿ. ಅಯ್ಯೋ, ಅದಕ್ಕೆ ಬುದ್ಧಿ ಹೇಳಿದ್ರೆ ಆಗಲ್ಲಮ್ಮ, ಹೇಳೋರ್ಗೆ ಹೇಳ್ಬೇಕು. ಜಾಜತ್ಕೆ ಜಾಜತ್ಕೆ, ಅಯ್ಯ ಬನ್ರಿ. ವಿಟ್ಲ, why are you shouting? ನಿಮ್ಮ ಟಾರ್ಜನ್ ಮಾಡಿರೋ ಕೆಲಸ ನೋಡಿ, ನನ್ನ ಹೆಂಡತಿನ ತಳ್ಳಿದಾನೆ ಪಾಪ. ಅವಳು ಬಲಗೆ ಮೂಳೆ ಎಲ್ಲ ಪದ ಪದ ಆಡ್ತಾ ಇದೆ. ಇವರೇ ಗಂಟೆಗೆ ಹೋಗ್ಬೇಕಾಗಿತ್ತು. ಸ್ನಾನ ಮಾಡಕ್ ಹೋಗ್ಬೇಕು, ದಾರಿ ಬಿಡೋ ಅಂತ ಹೇಳಿದಕ್ಕೆ ಕತ್ತಿರು ತಳ್ಳಿದಾನೆ. ನಾನೇ ಹಂಗೆ ಕಮಾಂಡ್ ಕೊಟ್ಟಿದ್ದು, ನಾನು ಒಳಗಡೆ ಸ್ನಾನ ಮಾಡ್ತಾ ಇರ್ತೀನಿ, ಯಾರು ಒಳಗಡೆ ಬಿಡ್ಬೇಡ ಅಂತ. ಲೇಟ್ ಟಾರ್ಜನ್, ಇದೇ ಕಡೆ ಕಣೋ. ಇನ್ನೊಂದು ಸತಿ ನನ್ನ ಹೆಂಡತಿ ತಂಟೆಗೆ ಏನಾದ್ರು ಬಂದ್ರೆ ನಾನು ನಿನಗೆ ರಿಮ್ಯಾಂಡ್ ಎತ್ತಬೇಕಾಗುತ್ತೆ. ಅಪ್ಪ ಮಿಷಿನಪ್ಪ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳ ತಂಟೆಗೂ ನನ್ನ ಅಳಿಯನ ತಂಟೆಗೂ ಬರಬೇಡಪ್ಪ. ಹೇಳಿದ್ದಾಯ್ತಾ? ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಟಾರ್ಜನ್ ಹೇಳಿ ನಿಮ್ಗೂ ಚಾರ್ಜ್ ಮಾಡಿಸ್ಬೇಕಾಗತ್ತೆ. ಜಾಜಿ ಅವರೇ, ಆ ರೌಡಿ ಹುಂಜನ್ ಕಾಟ ತುಂಬಾ ಜಾಸ್ತಿ ಆಗ್ತಾ ಇದೆ. ರಸ್ತೆನಲ್ಲಿ ಹೋದ್ರೆ ಸಾಕು, ಜಾಜಿನ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡ್ ಬನ್ನಿ, ಜೊತೆನಲ್ಲಿ ನೀವು ಬನ್ನಿ ಅಂತ ಪೀಡಿಸ್ತಾ ಇದ್ದಾನೆ. ಕರ್ಕೊಂಡು ಬರಲ್ಲ ಅಂತ ಹೇಳ್ಬೇಕಿತ್ತು. ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ವಿ,
ಊಟಕ್ಕೆ ಕರ್ಕೊಂಡು ಬರ್ಲೇಬೇಕು, ಇಲ್ಲಾಂದ್ರೆ ರಸ್ತೆಯಲ್ಲಿ ನಿಮ್ ನೋಡಕ್ ಬಿಡಲ್ಲ ಅಂತ ಹೆದರ್ಸ್ತಾ ಇದ್ದಾನೆ. ಟಾರ್ಜನ್ ಟಾರ್ಜನ್ ಕಮೆಂಟ್ ಕೊಡಿ. ಇವರಿಬ್ರು ನನ್ನ ಕ್ಲೋಸ್ ಫ್ರೆಂಡ್. ಇವ್ರಿಗೆ ನಮಸ್ಕಾರ ಮಾಡಿ ಹಾಯ್ ಹೇಳು. ಜಾಜಿ ಯಾರೇ ಇದು? ರೋಬೋ. ರೋಬೋನ ನೋಡಕ್ ಒಳ್ಳೆ ಕಾರ್ ಮನುಷ್ಯನ್ ತರ ಇದ್ದಾನೆ. ಇವನೇ ನಿನ್ಗೆ ಹೆಲ್ಪ್ ಮಾಡ್ತಾನೆ. ಟ್ರಯಲ್ ಮಾಡಿ ತೋರಿಸ್ಲಾ? ಪದ್ಮಿನಿ ನನ್ನ ಪೆನ್ ತಗೋ. ಏನೇ ಇದು ಇಷ್ಟು ಜೋರಾಗಿ ಹೊಡಿತಾನೆ? ಇವನು ಕೈಯ ಕಪ್ಲನ. ಈಗ್ಲೂ ನನಗೆ ಗೊತ್ತಾಯ್ತಾ ಯಾರಾದ್ರೂ ನನ್ನ ಥಿಂಗ್ಸ್ ತಗೊಂಡ್ರೆ ಹೇಗ್ ಹೊಡಿತಾನೆ ಅಂತ. ಈಗ ಇವ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ರಸ್ತೆಗೆ ಹೋಗೋಣ, ಆ ರೌಡಿ ಹುಂಜನ್ನ ಮಟ್ಟ ಹಾಕೋಣ. ನನಗೆ ಚೆನ್ನಾಗಿ ಗೊತ್ತು ನೀನು ಬಂದೇ ಬರ್ತೀಯ ಅಂತ. ಜಾಜಿ ಜಂಬಲ್ದಿನಿ ನನ್ನ ಮೇಲೆ ಮನಸ್ಸಾಗಿದೆ ಅಲ್ವಾ? ತುಂಬಾ ಮನ್ಸಾಗಿದೆ. ನನ್ ಕಂಡ್ರೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಅದ್ರ ಬಂದ್ಬಿಟ್ಟು ನಮ್ಮನೆಗೆ ಊಟಕ್ಕೆ ಸುಮ್ಮನೆ ಯಾಕೆ ಈ ಪಾಂಡುರಂಗ ಜೊತೆ ಎಣಗಾಡ್ತಾ ಇರ್ತೀಯ? ಯಾವ್ದೇ ಕಾರಣಕ್ಕೂ ನಾನು ನಿಮ್ಮನೆ ಊಟಕ್ಕೆ ಬರಲ್ಲ. ಇನ್ಮೇಲೆ ನೀನು ನಂಗೆ ತೊಂದರೆ ಕೊಡ್ಬೇಡ. ಗಾಡಿ ಇದ್ದಕ್ಕಿದ್ದಂಗೆ ರಿವರ್ಸ್ ಗೇರ್ ಹಾಕಂತ ಆಯ್ತಾ? ಎರಡೆಲೆಗಳು ಜೊತೆಲವೆ ಅಂತಾನ? ಈಗ ನೀನ್ ನಮ್ಮನೆಗೆ ಊಟಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ ಮಾಡ್ತೀಯಾ? ಏನ್ ಮಾಡ್ತೀನ? ಕಮೆಂಟ್ ಕೊಡಿ. ಇವ್ನು ನಂಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ. ಇವನ್ನ ಚೆನ್ನಾಗಿ ಬೀಟ್ ಮಾಡು. ಇವ್ ನಾನು ಹೊಡಿತಾನ? ಹೌದಾ? ಈಗ ನೋಡು. ಕಮಾನ್ ಚಾರ್ಜ್. ಇನ್ನೊಂದ್ಸಲ ನನ್ನ ತಂಟೆಗೆ ಬಂದಿದ್ದೆ ಆದ್ರೆ ಮೈಯಲ್ಲಿರೋ ಮೂಳೆಗಳನ್ನೆಲ್ಲ ಮುರಿಸ್ಬಿಡ್ತೀನಿ.